ವೀಕ್ಷಕರೇ, ನಮ್ಮಲ್ಲಿ IPL ಪಂದ್ಯಾವಳಿಗಳು ನಡೀತಾ ಇದ್ದಾವೆ. IPL ಪಂದ್ಯಾವಳಿಗಳು ಆರಂಭ ಆಗಿದ್ದೇ ಆಗಿದ್ದು ಎಲ್ಲೆಡೆ ಅದರ ಕ್ರೇಜ್ ಕೂಡ ಅಷ್ಟೇ ಜೋರಾಗಿದೆ. ಟಿಕೆಟ್ ಸಿಗದಿದ್ರೂ ಹೇಗಾದರೂ ಮಾಡಿ ಟಿಕೆಟ್ ಅನ್ನು ಪಡಿಬೇಕು. ಟಿಕೆಟ್ ಅನ್ನು ಪಡೆದು ಮ್ಯಾಚ್ ಅನ್ನು ಹೋಗಿ ನೋಡಲೇಬೇಕು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಅಲ್ಲಿ ಹೋದ ನಂತರ ಎಷ್ಟು ಮ್ಯಾಚನ್ನು ನಾವು ನೀಟಾಗಿ ನೋಡ್ತೀವಿ ಅನ್ನೋದಕ್ಕೆ ನಾನು ಹೇಗಾದರೂ ಮಾಡಿ ಅಲ್ಲಿಗೆ ಹೋಗಬೇಕು. ಆ ಒಂದು ಕ್ರೌಡ್ನಲ್ಲಿ ಎಂಜಾಯ್ ಮಾಡಬೇಕು ಅನ್ನೋದು ಬಹುತೇಕ ಜನರ ಆಸೆ. ಅದರಲ್ಲೂ ಮುಖ್ಯವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ದುರಂತ ಏನು ಸಂಭವಿಸ್ತಲ್ಲ, 10-11 ಮಂದಿ ಸತ್ರಲ್ಲ, ಅದಾದ ನಂತರ ನಡೀತಾ ಇರುವಂಥ ಮೊದಲ ಪಂದ್ಯ ನಡೆಯುತ್ತೋ ಇಲ್ಲೋ ಅನ್ನೋದ್ರಲ್ಲೇ ಭಾಳಷ್ಟು ಗೊಂದಲ ಇತ್ತು. ಭಾಳಷ್ಟು ಒಂದು ರೀತಿಯ ನಿರೀಕ್ಷೆ ಇರಲಿಲ್ಲ. ನಡೆಯೋದಕ್ಕೆ ಪರ್ಮಿಷನ್ ಕೊಟ್ಬಿಡ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಗೊಂದಲದ ನಂತರ, ಬಹಳ ಒಂದಿಷ್ಟು ಮೀಟಿಂಗ್ಗಳ ನಂತರ ಇಲ್ಲೇ ಪಂದ್ಯ ನಡೀತಾ ಇದೆ. ಈಗಾಗಲೇ ಒಂದು ಪಂದ್ಯ ಕೂಡ ಮುಗಿದಿದೆ 28ಕ್ಕೆ. ಈ ಸಂದರ್ಭದಲ್ಲಿ ಸೆಷನ್ ಕೂಡ ಇತ್ತು. ಸೆಷನ್ನಲ್ಲಿ ಒಂದಿಷ್ಟು MLAಗಳು ತಮ್ಮ ಬೇಡಿಕೆಯನ್ನು ಮುಂದಿಟ್ಟರು. ಏನಪ್ಪ ಬೇಡಿಕೆ ಅಂತಂದರೆ, IPL ಪಂದ್ಯಾವಳಿಗಳಿಗೆ ಶಾಸಕರುಗಳಿಗೆ ಫ್ರೀ ಟಿಕೆಟನ್ನು ಕೊಡಬೇಕು. ಕೇವಲ ಶಾಸಕರುಗಳಿಗೆ ಕೊಟ್ಟರೆ ಸಾಲ, ತಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ಫ್ರೀ ಟಿಕೆಟ್ ಬೇಕು ಅನ್ನೋದು MLAಗಳ ಬೇಡಿಕೆ ಆಗಿತ್ತು. IPL ಪಂದ್ಯಗಳನ್ನು ನೋಡೋದಕ್ಕೆ ನಮಗೂ ಅವಕಾಶ ಕೊಡಿ, ಸರಿ, ತಪ್ಪೇನಿಲ್ಲ, ಅವರಿಗೂ ಅವಕಾಶ ಬೇಕು. ಆದರೆ ಈ ಫ್ರೀ ಟಿಕೆಟ್ ಕೇಳೋದಿದೆಯಲ್ಲ, ಇದು ಎಷ್ಟರ ಮಟ್ಟಿನ ಸರಿ ತಪ್ಪು ಅನ್ನೋ ಚರ್ಚೆಗಳೆಲ್ಲ ಹುಟ್ಟಾಕ್ತು. ಅದೆಲ್ಲವೂ ಕೂಡ ಚರ್ಚೆಗಳೆಲ್ಲ ಆದವು. ಕೊನೆಗೆ ಈ ಶಾಸಕರ ಬೇಡಿಕೆಗಳಿಗೆ ಮಣದಂಥ ಉಪಮುಖ್ಯಮಂತ್ರಿಗಳು, ಅಥವಾ ಸರ್ಕಾರದ ಬೇಡಿಕೆ ಇದ್ದಂಗೆ ಇದು ಒಂಥರ MLAಗಳ ಬೇಡಿಕೆ ಅಂದರೆ ಅಷ್ಟು ಈಸಿಯಾದ ಬೇಡಿಕೆ ಅಲ್ಲ. ಸುಮಾರು 224 ಜನ MLAಗಳಿದ್ದಾರೆ. ಇದರಲ್ಲಿ 224 ಜನವೂ ಬೇಡಿಕೆ ಇಟ್ಟಿಲ್ಲ ಅಂದರೂ ಕೂಡ ಬಹಳ ಪ್ರಮುಖ ಒಂದಿಷ್ಟು ಜನ ಅದರ ಬೇಡಿಕೆಯನ್ನು ತಂದು ಉಪಮುಖ್ಯಮಂತ್ರಿಗಳ ಮುಂದೆ ಇಟ್ಟರು. ಸೊ 5-6 ಟಿಕೆಟ್ ಕೇಳಿದ್ರಂತೆ ಒಂದು ಕುಟುಂಬಕ್ಕೆ. ಆದರೆ ಸರ್ಕಾರ ಕೊನೆಗೆ 3 ಟಿಕೆಟನ್ನು ಫೈನಲ್ ಮಾಡೋಣ, ಈಗಾಗಲೇ KSA ಇರ್ಬೋದು ಅಥವಾ ಅದನ್ನು ನಡೆಸ್ತಕ್ಕಂಥವ್ರು ಒಂದಿಷ್ಟು ಟಿಕೆಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ, ಆಲ್ರೆಡಿ ಟಿಕೆಟ್ ಸೇಲ್ ಆಗಿಬಿಟ್ಟಿದೆ ಅನ್ನೋ ಕಾರಣಕ್ಕೆ 3 ಟಿಕೆಟ್ಗಳಿಗೆ ಇಡಿಸಿದ್ದಾರೆ. 3 ಟಿಕೆಟ್ಗಳು ಕೂಡ ಫ್ರೀ. ಇವೆಲ್ಲವೂ ಕೂಡ ಸಾಮಾನ್ಯ ಜನರ ಟಿಕೆಟ್ ಅಲ್ಲ. ನೀವೇನು ಸಾಮಾನ್ಯ ಜನ ಖರೀದಿಸಿ ನೋಡ್ತೀರಲ್ಲ, ಅದಲ್ಲ. ಇವೆಲ್ಲವೂ ಕೂಡ VIP ಟಿಕೆಟ್ಗಳು. ಅದಕ್ಕೆ ದರನೂ ಕೂಡ ಫಿಕ್ಸ್ ಮಾಡಿದ್ದಾರೆ, ಇಂತಿಷ್ಟು ಅಂತ. VIP ಟಿಕೆಟ್ಗಳಿಗೆ ಇಂತಿಷ್ಟು ಅಂತ. VIP ಟಿಕೆಟ್ ಕೊಡಿ ಅಂತ ಕೇಳಿದರೆ ಖಂಡಿತ ಬಹುಶಃ ಯಾರಿಗೂ ಬೇಜಾರು ಇರಲಿಲ್ಲ ಅಂತ ಕಾಣಿಸುತ್ತೆ. ಆದರೆ ಈ MLAಗಳು ಒಂದು ಬೇಡಿಕೆ ಇಟ್ಟಿದಂತೆ, ತಮಗೇನೇ ಒಂದು ಲಾಂಚ್ ಮಾಡಬೇಕಲ್ಲಿ, ಆ ವರಾಂಡದಲ್ಲಿ MLAಗಳು ಮಾತ್ರ ಇರಬೇಕು, ಅಂಥ ಟಿಕೆಟ್ ಕೊಡಿ ಅನ್ನೋದು ಇವರ ಬೇಡಿಕೆ ಆಗಿತ್ತು. ಬೇಡಿಕೆಗೆ ಮಣದಂಥ ಸರ್ಕಾರ 3 ಟಿಕೆಟನ್ನು ಫ್ರೀಯಾಗಿ ಕೊಡ್ತಾ ಇದೆ. 2 ಅಂತಾರಾಷ್ಟ್ರೀಯ ಪಂದ್ಯಾವಳಿಗೂ ಕೂಡ 2 ಟಿಕೆಟ್ ಪಡಿಬೋದು ಇವರು. ಅದೂ ಅಲ್ಲದೆ ದುಡ್ಡು ಕೊಟ್ಟು ಮತ್ತೆ 2 ಟಿಕೆಟನ್ನು ಕೂಡ ಇವರು ಪಡ್ಕೊಳ್ಬಹುದು. ಅಂತಹ ಒಂದು ವಿಶೇಷ ಅಧಿಕಾರ ಇವರಿಗೆ ಈಗ ಸಿಕ್ಕಿದೆ. ಈ ಬೇಡಿಕೆ ಬಂದಿದ್ದೇ ತಡ DCM ಅಲರ್ಟ್ ಆದರು. KCA ಅಧ್ಯಕ್ಷರು RCB ತಂಡದ RCB ಓನರ್ಗಳ ಜೊತೆ ಒಂದಿಷ್ಟು ಚರ್ಚೆಯನ್ನು ಮಾಡಿದರು. ತಮ್ಮದೇ ನಿವಾಸಕ್ಕೆ ಕರೆಸ್ಕೊಂಡ್ರು, ಸದಾಶಿವ ನಗರದ ನಿವಾಸ. ಅಲ್ಲಿ ಮೀಟಿಂಗನ್ನು ಮಾಡಿ ನೀವು 3 ಟಿಕೆಟ್ ಕೊಡಬೇಕು ಇವರಿಗೆ ಅನ್ನೋದನ್ನು ಫೈನಲ್ ಮಾಡಿದರು. 3 ಟಿಕೆಟ್ ಅಂದರೆ ಒಂದು ಟಿಕೆಟಿಗೆ ಎಷ್ಟು 45-47 ಸಾವಿರ ಇದೆಯಂಥದಕ್ಕೆ. 3 ಟಿಕೆಟ್ ಸದ್ಯಕ್ಕೆ ಶಾಸಕರುಗಳಿಗೆ ಫ್ರೀ, ಹೋಗಿ ಕುತ್ಕೊಂಡು ಆರಾಮಾಗಿ ನೋಡ್ಬೋದು VIP ಗ್ಯಾಲರಿಯಲ್ಲಿ. ಸೊ ವಿಶೇಷ ಅಂದ್ರೆ ಅದನ್ನೇ, VIP ಗ್ಯಾಲರಿ ಬೇಡ ಅಂತ ತಮ್ಮದೇ ಸಪರೇಟ್ ಗ್ಯಾಲರಿ ಕೇಳಿದ್ರಂತ ಇವರು. ಅದಕ್ಕೆ ಅವಕಾಶ ಇಲ್ಲ. ಸದ್ಯಕ್ಕೆ 3 ಟಿಕೆಟ್ ಇವರಿಗೆ ಫ್ರೀಯಾಗಿ ಸದ್ಯಕ್ಕೆ ಸಿಗ್ತಾ ಇದೆ. ಈ ಬೇಡಿಕೆ ಬಂದಿದ್ದು ಸದನದಲ್ಲಿ ಇದು ಬೇಡಿಕೆ ಎದ್ದಿದ್ದು. ಕಾಂಗ್ರೆಸ್ದೇ ಶಾಸಕ ವಿಜಯಾನಂದ ಕಾಶ್ಯಪ್ನವರ ಈ ಬೇಡಿಕೆಯನ್ನು ಮುಂದಿಡ್ತಾರೆ, ನಮಗೆ ಟಿಕೆಟ್ ಬೇಕು ಅಂತ. ಅದಕ್ಕೆ ವಿಪಕ್ಷ ನಾಯಕರು ಆರ್ ಅಶೋಕ್ ಕೂಡ ಧ್ವನಿಗೂಡಿಸ್ತಾರೆ, ಹೌದು ಎಲ್ಲ MLAಗಳಿಗೂ ಟಿಕೆಟ್ ಕೊಡಬೇಕು ಅಂತ. ಅಂದರೆ ಸುಮಾರು ಫ್ರೀ ಟಿಕೆಟ್ ಕೊಡೋದು ಈ VIP ಟಿಕೆಟ್ಗಳೇ 747 ಆಗುತ್ತೆ. ಅಂದರೆ ಒಬ್ಬರು ತಲಾ 3 ಅಂತ ಹೇಳಿದ್ರೆ, ಮತ್ತೆರಡು ಅಂತಾರಾಷ್ಟ್ರೀಯ ಪಂದ್ಯಾವಳಿದು ಬೇರೆ, ಹೆಚ್ಚುವರಿಯಾಗಿ ದುಡ್ಡು ಕೊಟ್ಟು ಪಡೋದು ಬೇರೆ. ಆದರೆ ಸಾರ್ವಜನಿಕ ವಲಯದಲ್ಲಿ ಈಗೊಂದು ಪ್ರಶ್ನೆ ಎದ್ದಿದೆ. DK ಶಿವಕುಮಾರ್ ಅವರ ಹತ್ರ ಹೋಗಿದ್ದೇ ತಡ ಇಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸ್ಬಿಟ್ರು, ಶಾಸಕರುಗಳಿಗೆ ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿಬಿಟ್ರು. ಆದರೆ ಸಾರ್ವಜನಿಕ ಕೆಲಸಗಳಾಗಿದ್ದರೆ ಇಷ್ಟು ಬೇಗ ಬಗೆಹರಿಸ್ತಿದ್ರಾ? ಒಳಚರಂಡಿ ಕೆಟ್ಟ ಹೋಗಿದೆ ಅಂತಂದರೆ ಇಷ್ಟು ಬೇಗ ಬಗೆಹರಿಸ್ತಿದ್ರಾ? ಬೆಸ್ಕಾಂ ಕನೆಕ್ಷನ್ ಇಲ್ಲ ಅಂತಂದರೆ ಇಷ್ಟು ಬೇಗ ಬಗೆಹರಿಸ್ತಿದ್ರಾ?
ಮನೆ ಕಟ್ಟೋದಕ್ಕೆ NOC ಇಲ್ಲ, ಹಕ್ಕುಪತ್ರ ಇಲ್ಲ, ಪಾಣಿ ಪತ್ರ ಇಲ್ಲ ಅಂತಂದರೆ ಆ ಸಮಸ್ಯೆಗಳು ಇಷ್ಟು ಬೇಗ ಕ್ಲಿಯರ್ ಆಗ್ತಿದ್ವಾ ಅನ್ನುವ ಪ್ರಶ್ನೆಯನ್ನು ಸಾಮಾನ್ಯ ಜನತೆ ಈಗ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೂ ಒಂದು ಅಂಶವನ್ನು ಗಮನಿಸಬೇಕು ನೀವೀಗ. VIP ಟಿಕೆಟೇ ಯಾಕೆ ಬೇಕು? ಶಾಸಕರಿಗೆ ಫ್ರೀ ಟಿಕೆಟೇ ಯಾಕೆ ಬೇಕು? ದುಡ್ಡು ಕೊಟ್ಟು ನೋಡುವಂಥ ಯೋಗ್ಯತೆ ಇಲ್ವಾ ಈ ಶಾಸಕರಿಗೆ ಅನ್ನೋ ಪ್ರಶ್ನೆಗಳೆಲ್ಲ ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೂ ಕೇಳ್ತಾ ಇದ್ದಾರೆ. ಜನರ ಮನೆಗೆ ಬಂದಾಗ ಕೈಕಾಲು ಹಿಡಿತೀರಿ, ಅಣ್ಣ ಅಪ್ಪ ಅಂತೀರಿ, ತಾಯಿ ಅಂತೀರಿ, ಕಾಲಿಗೆ ನಮಸ್ಕಾರ ಮಾಡ್ತೀರಿ. ಆದರೆ ಓಟ್ ಪಡೆದಾದ ನಂತರ ಜನರ ಸಮಸ್ಯೆಗೆ ನೀವು ಸ್ಪಂದಿಸಲ್ಲ. ಇನ್ನು ಜನರ ಜೊತೆ ಕುಳಿತು ನೋಡೋದು ಕೂಡ ನಿಮಗೆ ಬೇಡ. VIP ಟಿಕೆಟೇ ಬೇಕು. ಸಾಮಾನ್ಯ ಟಿಕೆಟ್ ಎಲ್ಲ ಸಿಗುತ್ತೆ, 3,000, 4,000, 5,000 ಹೀಗೆಲ್ಲ ಬೇರೆ ಬೇರೆ ಟಿಕೆಟ್ಗಳಿಗೆ ಬೇರೆ ಬೇರೆ ಇದು ಮಾನದಂಡ ಫಿಕ್ಸ್ ಮಾಡಿದ್ದಾರೆ. ಇಂಥ ಟಿಕೆಟ್ಗಳಿಗೆ ಇಷ್ಟಿಷ್ಟು ಅಂತ. ಅದಕ್ಕೆ KCA, RCB ಇವೆಲ್ಲ ಸೇರ್ಕೊಂಡು DNA ಎಲ್ಲ ಸೇರ್ಕೊಂಡು ಫಿಕ್ಸ್ ಮಾಡಿದೆ. ಹಾಗಾದರೆ ಸಾಮಾನ್ಯ ಜನರ ಜೊತೆ ಕುಳಿತರೆ ನಿಮ್ಮ ಗೌರವ ಹಾಳಾಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಸಾಮಾನ್ಯ ಜನರೆಲ್ಲ ಟಿಕೆಟ್ ಸಿಗೋದೇ ಕಷ್ಟ ಬಿಡಿ. ಸಾಮಾನ್ಯ ಜನರಿಗೆ ಟಿಕೆಟ್ ಕೂಡ ಪಡ್ಕೊಳ್ಳೋಕ್ಕಾಗಲ್ಲ. ಒಂದು ಹಂತ ಮೇಲಿದ್ರೆ ಮಾತ್ರ ಈ ಟಿಕೆಟ್ ಪಡೆಯೋದು. ಈ ಸಾರಿ ಅಂತೂ ವಿಶೇಷವಾಗಿ ಆನ್ಲೈನ್ ಬುಕ್ಕಿಂಗನ್ನು ಮಾಡಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಅಂದ ತಕ್ಷಣ ನಮ್ಗೆ ಗೊತ್ತಿರುತ್ತೆ, ಬೇಗನೆ ಯಾರು ಆನ್ಲೈನಲ್ಲೆಲ್ಲ ಫಾಸ್ಟ್ ಇರ್ತಾರೋ, ಅಪ್ಡೇಟ್ಸ್ ಇರ್ತಾರೋ ಅವರೆಲ್ಲ ಟಿಕೆಟನ್ನು ಪಡ್ಕೊಂಡು ಬಿಡ್ತಾರೆ. ಸಾಮಾನ್ಯ ಜನರ ಮಟ್ಟಿಗೆ ಅದು ತಲುಪೋದು ಕೂಡ ಕಡಿಮೆನೇ. ಸಾಮಾನ್ಯ ಜನ ಇತ್ತಾಗ ತಲೆ ಹಾಕೋದು ಕೂಡ ಕಡಿಮೆನೇ. ಏನೋ ಸ್ವಲ್ಪ ಕ್ರೇಜ್ ಇರೋರು ಅಂಥವ್ರು ಇಂಥವ್ರು ಬರ್ತಾರೆ ಪಾಪ. ಬೇರೆ ಬೇರೆ ಕಡೆಯಿಂದ ಬಂದವರು, ಬೆಂಗಳೂರಲ್ಲಿ ನೆಲೆಸಿರೋರು, ಎಲ್ಲೋ ಬೀದರಿಂದ ಬೆಂಗಳೂರಿಗೆ ಬರೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಅವು ಅಷ್ಟು ಸಮರ್ಥವಾಗಿದ್ದರೆ ಮಾತ್ರ ಬರೋಕ್ಕೆ ಸಾಧ್ಯ. ಅಥವಾ ಚಾಮರಾಜನಗರದಿಂದನೋ ಮಂಗಳೂರಿಂದನೋ ಬರೋದು ಭಾಳ ಕಷ್ಟದ ವಿಚಾರ. ಆದರೂ ಕೂಡ ಮ್ಯಾಚನ್ನು ನೋಡಲೇಬೇಕು ಅನ್ನೋ ಹಪಾಪಿಯಿಂದ, ಹಂಬಲದಿಂದ ಜನ ಬರ್ತಾರೆ. ಇಷ್ಟೆಲ್ಲ ದುರಂತ ಆದರೂ ಕೂಡ ಈ ಬಾರಿ ಭಾಳ ಕಟ್ಟುನಿಟ್ಟಿನ ಕಠಿಣ ಕ್ರಮ, ಪೊಲೀಸ್ ಮುಂಜಾಗ್ರತೆ ಇವೆಲ್ಲ ವಹಿಸಿದ್ದಾರೆ. ಎಷ್ಟು ಏನೇನು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕೋ ಅದೆಲ್ಲವೂ ತಗೊಂಡಿದ್ದಾರೆ. ಆದರೆ ಜನರ ಮುಂದೆ ಕುಳಿತು ನೀವು ಯಾಕೆ ನೋಡಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸಾಮಾನ್ಯ ಗ್ಯಾಲರಿ ನಿಮಗೆ ಯಾಕೆ ಬರಲ್ಲ ಅಲ್ಲಿಗೆ? VIP ಗ್ಯಾಲರಿ ಯಾಕೆ ಬೇಕು? ಅಷ್ಟು ಕಾಸ್ಟ್ಲಿ ಟಿಕೆಟ್ಗಳನ್ನೇ ನಿಮಗೆ ಫ್ರೀಯಾಗಿ ಯಾಕೆ ಕೊಡಬೇಕು? ಒಂದು ವೇಳೆ ನಿಮಗೆ ಅಂಥ ಹುಚ್ಚಿದ್ರೆ, ಅಂಥ ಉತ್ಸಾಹ ಇದ್ದರೆ, ನೋಡಲೇಬೇಕು ಅನ್ನುವ ಕಾತರತೆ ಇದ್ದರೆ ದುಡ್ಡು ಕೊಟ್ಟು ನೋಡಿ ಸ್ವಾಮಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಖಂಡಿತ ಜನರ ಪ್ರಶ್ನೆಯನ್ನು ನಾವು ಇಲ್ಲಿ ಅಲ್ಲಗಳೆಯೋಂಗಿಲ್ಲ. ಯಾಕೆ ಅಂತಂದರೆ, ಶಾಸಕರು ಅಂತಂದರೆ ಏನು ಅವ್ರಿಗೆ ಎರಡು ಕೊಂಬಿರು ಬರುತ್ತಾ ಅನ್ನೋ ಪ್ರಶ್ನೆ ಹೇಳುತ್ತಿಲ್ಲ ಸಹಜವಾಗಿ. ಓಕೆ, ಶಾಸನವನ್ನು ಮಾಡೋರು ವಿಧಾನಸೌಧದಲ್ಲಿ ಹೋಗೋದಕ್ಕೆ ನಾವೇ ಎಲ್ಲ ಜನ ಸೇರಿ ಅವರಿಗೆ ಒಂದು ಪರ್ಮಿಷನ್ ಕೊಟ್ಟಿವಿ, ಓಟ್ ಹಾಕಿ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಆದರೆ ಓಟ್ ಹಾಕಿದ ನಂತರ ಅವ್ರ ಜವಾಬ್ದಾರಿ ಏನು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಾನು ಈಗಾಗಲೇ ಹೇಳಿದೆ, ಬರುವಾಗ ಕಾಲಿಡಿಯುವಂಥ ಜನ ಆಮೇಲೆ ಅದೇ ಕಾಲಿಂದ ಓದಬಿಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಜನ ಕೇಳುವ ಪ್ರಶ್ನೆಯನ್ನು ಇಲ್ಲಿ ನಾವು ಅಲ್ಲಗಳೆಯಂಗಿಲ್ಲ. ಸಾಮಾನ್ಯ ಜನರ ಜೊತೆ ಕುಳಿತು ಬಿಟ್ರೆ ನಿಮ್ಮ ಪ್ರೆಸ್ಟೀಜ್ ಹಾಳಾಗ್ಬಿಡುತ್ತಾ ಸ್ವಾಮಿ? ಮಧ್ಯದಲ್ಲೇ ಕುಳಿತುಕೊಂಡು ನೋಡಿ ಅನ್ನೋ ಪ್ರಶ್ನೆ ಜನರದ್ದು. VIP ಟಿಕೆಟ್ ಯಾಕೆ ಬೇಕು ಅನ್ನೋದು. ಇನ್ನು ನೋಡಿ, ಎಷ್ಟು ಬೇಗ ಅಲರ್ಟ್ ಆಗಿಬಿಡ್ತಾರೆ ಅಂದರೆ ದೊಡ್ಡವ್ರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ. ಏನು ಒಂದು ಗಾದೆನೇ ಇದೆ ನಮ್ಮಲ್ಲಿ, ಏನೋದು ಬಡವನ ಸಿಟ್ಟು ದವಡೆಗೆ ಮೂಲ ಅಂತ. ಸೊ ಬಡವರು ಯಾರು ಈ ಪ್ರಶ್ನೆ ಕೇಳಿದರೆ ಇಷ್ಟು ಬೇಗ ಬಗೆಹರಿಸ್ಬಿಡ್ತಿದ್ರಾ? ಬಡವರು ಸಮಸ್ಯೆಗೆ ಸಾವಿರಾರು ಹೋರಾಟಗಳೇ ಆಗುತ್ತೆ. ಪಾಪ ಎಲ್ಲೆಲ್ಲಿಂದನೋ ನಡ್ಕೊಂಡ್ಬಂದು ಫ್ರೀಡಮ್ ಪಾರ್ಕಲ್ಲಿ ಮಲ್ಕೊಳ್ತಾರೆ ಜನ, ನಾವು ನೋಡಿದ್ದೀವಿ ಸಾಕಷ್ಟು ಪ್ರೊಟೆಸ್ಟ್ಗಳಲ್ಲಿ. ಅದರ ಬಗ್ಗೆ ಕೇರೆ ಅನ್ನೋರು ಕೂಡ ಯಾರೂ ಇರಲ್ಲ. ಏನಾಗಿದೆ ನಿಮಗೆ, ಏನಾದ್ರು ಊಟ ಕುಡಿಯೋಕ್ಕೆ ನೀರು ಗೀರು ಸಿಗ್ತಾ ಇದೆಯಾ ಅಂತ ಕೇಳೋದು ಕೂಡ ಯಾರೂ ಬರಲ್ಲ. ಆದರೆ ದೊಡ್ಡವ್ರ ಸಮಸ್ಯೆ ಎಷ್ಟು ಬೇಗ ಬಗೆಹರಿಯುತ್ತೆ ನೋಡಿ. ಟಿಕೆಟ್ ಬೇಕು ಅಂದಿದ್ದೆ ತಡ ತಕ್ಷಣ ಮೀಟಿಂಗ್ ಆಗುತ್ತೆ. KCA ಅಧಿಕಾರಿಗಳನ್ನ ಕರೀತಾರೆ, KCA ಅಧ್ಯಕ್ಷರನ್ನ ಕರೀತಾರೆ, ಎಲ್ಲರನ್ನೂ ಕರೆದು ತಕ್ಷಣ ಇವ್ರಿಗೆ 3 ಟಿಕೆಟ್ ಅಂತ ಘೋಷಣೆ ಮಾಡಿಬಿಡ್ತಾರೆ. DCM ಹೇಳ್ತಾರೆ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಅಂತ. ತಪ್ಪಿಲ್ಲ ಸ್ವಾಮಿ. ಆದರೆ VIP ಟಿಕೆಟ್ ಈ ಬಾರಿ ಅಷ್ಟೊಂದು ಡಿಮ್ಯಾಂಡ್ ಇದೆ. ಯಾರಿಗೂ ಟಿಕೆಟ್ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ಆನ್ಲೈನ್ ಕೂಡ ಬುಕ್ ಮಾಡೋಕ್ಕಾಗ್ತಾ ಇಲ್ಲ, ನೀವು ಪೇಮೆಂಟ್ ಮೋಡ್ಗೆ ಹೋದ ತಕ್ಷಣ ಅದು ಅಲ್ಲಿಗೆ ಸ್ಟಕ್ ಆಗಿಬಿಡುತ್ತೆ, ನಿಮಗೆ ಕೆಲವಷ್ಟು ಟಿಕೆಟ್ಗಳು ಹಾಗೇನೇ ಬ್ಲಾಕ್ ಆಗಿರ್ಬೋದು ಅನ್ನೋ ಒಂದು ಗುಮಾನಿ ಕೂಡ ಹರಡಿದೆ. ಹೇಗೆ, ಒಂದು 35,000 ಟಿಕೆಟ್ ಇದ್ದರೆ ಒಂದು 20,000 ಟಿಕೆಟ್ಗಳು ನಿಮಗೇನೋ ಇದಾಗ್ಬೋದು, ಇನ್ನೊಂದು 15,000 ಟಿಕೆಟ್ಗಳು ಆಲ್ರೆಡಿ ಬ್ಲಾಕ್ ಆಗಿ ಹೋಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಜನ. ಅದೆಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಕೆಲವ್ರ ಜೊತೆ ಮಾತಾಡ್ತಾ ಇದ್ದಾಗ ಇಂಥ ವಿಚಾರನೆಲ್ಲ ಹಂಚ್ಕೊಂಡ್ರು. ನೋಡಿ ಎಷ್ಟು ಬೇಗ ಸಮಸ್ಯೆ ಬಗೆಹರಿಯುತ್ತೆ ಅಂದರೆ ತಕ್ಷಣದಲ್ಲಿ ಅವ್ರಿಗೆ ಟಿಕೆಟ್ ಅರೇಂಜ್ ಆಗೋಯ್ತು. ನಿಮಗೆ ಅಂತಾನೆ ಸರ್ಕಾರದಿಂದ ಸಂಬಳ ಕೊಡುತ್ತೆ. ಒಂದೊಂದು MLAಗಳಿಗೆ ಇಷ್ಟಿಷ್ಟು ಸಂಬಳ ಅಂತ ಇದೆ, ನೋಡಿರ್ತೀರಿ ನೀವು. ಅವರಿಗೆ ಅಂತ ಮನೆ ಇದೆ ಬೆಂಗಳೂರಲ್ಲಿ, LH ಲೆಜಿಸ್ಲೇಚರ್ ಹೌಸಸ್ ಅಂತಲೇ ಕಟ್ಟಿದ್ದಾರೆ. ಕೊಠಡಿಗಳು ಭಾಳ ಸುಂದರವಾಗಿದ್ದಾವೆ. ಅಂಥ ಕೊಠಡಿಗಳಿದ್ದಾವೆ. ಓಡಾಡೋದು ಕಾರು, ಊಟ, ತಿಂಡಿ, ಕಾಫಿ ಇದೆಲ್ಲದಕ್ಕೂ ಹಣ ಕೊಡುತ್ತೆ. ಡ್ರೈವರ್ ಇರ್ತಾರೆ, ಗನ್ಮೆನ್ ಇರ್ತಾರೆ. ಇಷ್ಟೆಲ್ಲ ಇದ್ಮೇಲೂ ಕೂಡ ನಿಮಗೆ ಫ್ರೀ ಯಾಕೆ ಕೊಡಬೇಕು ಸ್ವಾಮಿ ಟಿಕೆಟು ಅನ್ನೋದು ಸಾಮಾನ್ಯ ಒಂದಿಷ್ಟು ವಾಡಿಕೆಯ ಮಾತಾಗಿದೆ ಈಗ. ಯಾಕೆಂದರೆ ದುಡ್ಡು ಕೊಟ್ಟು ಯೋಗ್ಯತೆ ಇದ್ದರೆ ತಗೊಳ್ಳಿ ನೀವು.
ದುಡ್ಡು ಕೊಟ್ಟು ಯಾರು ಬೇಕಾದ್ರೂ ತಗೊಳ್ಳಿ ಅನ್ನೋದು. ಇನ್ನು ಕೆಲವಷ್ಟು ರಾಜಕಾರಣಿಗಳು ಕೂಡ ಮಾತಾಡಿದ್ದಾರೆ ಇದ್ರ ಬಗ್ಗೆನೇ. ಡಿ ಕೆ ಸುರೇಶ್ ಅವರು ಕೂಡ ಮಾತಾಡಿದ್ದಾರೆ. ಬೊಮ್ಮೂಲ್ ಅಧ್ಯಕ್ಷರು, ಹಿಂದಿನ MP ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದವರು. ಸುರೇಶ್ ಕುಮಾರ್ ಕೂಡ ಅದೇ ಮಾತನ್ನು ಬೇಡ ಅನ್ನೋದನ್ನೇನೋ ಹೇಳ್ತಾ ಇದ್ರು ಸದನದಲ್ಲಿ ಎದ್ದಂಥ ಮಾತಿಗೆ. ಡಿ ಕೆ ಸುರೇಶ್ ಹೇಳ್ತಾರೆ ದುಡ್ಡು ಕೊಟ್ಟು ಹೋಗೋರು ಹೋಗಲಿ, ಉಳಿದವ್ರು ಬಿಡಪ್ಪ ಅನ್ನೋದು. ಇನ್ನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಟಿಕೆಟ್ ಕಳಿಸ್ಕೊಡ್ತೀವಿ, ಬೇಡ ಅನ್ನೋರು ವಾಪಸ್ ಕಳಿಸ್ಕೊಡ್ಬೋದು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಅಲ್ಲದೆ ಅವ್ರ ಬೇಡಿಕೆಗೆ ಅನುಗುಣವಾಗಿ ನಾವು ಟಿಕೆಟನ್ನು ಕೊಟ್ಟಿದ್ದೀವಿ, ಅದರಲ್ಲೇನು ತಪ್ಪಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಒಟ್ಟಾರೆಯಾಗಿ ಈ ಟಿಕೆಟ್ ವಿಚಾರದಲ್ಲಿ ನೋಡಿದ್ರೆ ಇದು ಒಂಥರ ನನಗನ್ಸುತ್ತೆ ಅವ್ರ ಫ್ಯಾಮಿಲಿಯ ಒತ್ತಡವೂ ಕೂಡ ಇರ್ಬೋದು ಇದೇ ಶಾಸಕರಿಗೆ. ಸಾಕಷ್ಟು ಜನ ಶಾಸಕರುಗಳು ಕ್ರಿಕೆಟನ್ನು ನೋಡೋದಕ್ಕೆ ಬರಲ್ಲ. ಒಂದಿಷ್ಟು ಸಾರಿ ಅವ್ರ ಫ್ಯಾಮಿಲಿಗೆ ಯಾರನ್ನೋ ಕಳಿಸ್ಬಿಡ್ತಾರೆ, ಅಥವಾ ಹೆಂಡತಿ ಮಕ್ಕಳನ್ನೋ ಮತ್ತು ಯಾರೋ ಸಂಬಂಧಿಕರನ್ನೋ ಈ ಥರ ಕಳಿಸ್ಬಿಡ್ತಾರೆ. ಈ ಬಾರಿ 3 ಟಿಕೆಟ್ ಇದೆ, ಇನ್ನೆರಡು ತೊಗೊಬೋದು, ಅದಕ್ಕೂ ಅವಕಾಶ ಇದೆ. ಹೇಳಿ ಕೇಳಿ ಇಷ್ಟು ದಿನ ಶಾಸಕರಿಗೆ ಅಂತಂದ್ರೆ ಬೇಗ ಟಿಕೆಟ್ ಸಿಗ್ತಾ ಇದ್ವು. ಈ ಬಾರಿ ಅದೇನೋ ಸ್ವಲ್ಪ ಅಷ್ಟು ಈಸಿಯಾಗಿ ಸಿಗಲ್ವಂತೆ ಟಿಕೆಟ್. ಎಲ್ಲ ಜನ ಕೂಡ ಅದನ್ನೇ ಮಾತಾಡ್ಕೊಳ್ತಾ ಇದ್ರು. ಇನ್ನು ಡಿ ಕೆ ಶಿವಕುಮಾರ್ ವಿಶೇಷವಾಗಿ ಇನ್ನೊಂದು ಮಾತು ಹೇಳ್ತಾರೆ. ಗುಜರಾತ್ನಲ್ಲೋ, ಹೈದರಾಬಾದ್ನಲ್ಲೋ, ಮುಂಬೈನಲ್ಲೋ, ದೆಹಲಿಯಲ್ಲೋ 50-60% ಟಿಕೆಟ್ಗಳು ಮೊದಲೇ ಬುಕ್ಕಿಂಗ್ ಆಗಿಬಿಡುತ್ತೆ, ಅಧಿಕಾರಿಗಳ ವರ್ಗಕ್ಕೆ ಅದು ಬುಕ್ಕಿಂಗ್ ಆಗಿಬಿಡುತ್ತಂತೆ ಅನ್ನೋ ಅಂಶವನ್ನು ಅವರೇ ಹಂಚಿಕೊಂಡಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಆ ರೀತಿ ವ್ಯವಸ್ಥೆ ಕಡಿಮೆ ಇದೆ, ನಮ್ಮ ಶಾಸಕರಿಗೆ ಕೊಟ್ಟರೆ ತಪ್ಪೇನಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಮಾತಿಗೆ ಅಥವಾ ಶಾಸಕರುಗಳ ಈ ಬೇಡಿಕೆಗೆ ಡಿ ಕೆ ಸುರೇಶ್ ದುಡ್ಡು ಕೊಟ್ಟು ನೋಡಲಿ, ಅದು ಬಿಟ್ಟು ಫ್ರೀ ಟಿಕೆಟ್ ಕೇಳೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಸೂರ್ಯ ಸಿಟಿ ವ್ಯಾಪ್ತಿಯಲ್ಲಿ ಹೊಸ ಕ್ರೀಡಾಂಗಣ ಏನಾಗುತ್ತೆ, 100 ಎಕರೆ ಜಾಗ ಅದಕ್ಕೆ ಮಂಜೂರು ಮಾಡಿದ್ದಾರೆ ಈಗಾಗಲೇ. ಅದು ಸದನದಲ್ಲೂ ಕೂಡ ಪಾಸ್ ಆಗಿದೆ. ಅಲ್ಲಿ ವ್ಯವಸ್ಥೆ ಮಾಡ್ತೀವಿ, ಅದಕ್ಕೆ ಪ್ರಯತ್ನ ಪಟ್ಟಿದ್ದು ನಾನೇ ಇಂಥದ್ದೆಲ್ಲ ಹೇಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣವನ್ನು ನೋಡಿದರೆ ಶಾಸಕರು ಫ್ರೀ ಟಿಕೆಟ್ ಯಾಕೆ ತಗೋಬೇಕು ಸ್ವಾಮಿ? ಯಾರಿಗೂ ಕೂಡ ಟಿಕೆಟ್ ಫ್ರೀ ಇಲ್ಲದೇ ಇರೋ ಹೊತ್ತಿನಲ್ಲಿ ಶಾಸಕರಿಗೆ ಮಾತ್ರ ಯಾಕೆ ಫ್ರೀ? ನೀವು ಶಾಸನಗಳನ್ನು ಮಾಡೋರು ಸರಿ, ನಮ್ಮ ದೇಶದಲ್ಲಿ ಹೊರತುಪಡಿಸಿ ಬೇರೆ ಕಡೆ ಎಲ್ಲ ಇವ್ರನ್ನ ಪಾಲಿಸಿ ಮೇಕರ್ ಅಂತ ಕರೀತಾರೆ. ಅಂದರೆ ಶಾಸನಗಳನ್ನು ಮಾಡೋರು. ಸುಮಾರು ಕಡೆ ನಾವು ನೋಡ್ತೀವಿ ಈ ಶಾಸಕರುಗಳು ಕೂಡ ಸಾಮಾನ್ಯ ಜನರಂತೆ ವಿದೇಶದಲ್ಲಿ ಇರ್ತಾರೆ. ಸೊ ನಮ್ಮಲ್ಲಿ ಯಾಕಿಲ್ಲ, ನಮ್ಮಲ್ಲಿ ಯಾಕೆ ಇವರಿಗೆ VIP ಟ್ರೀಟ್ಮೆಂಟ್ ಅಥವಾ ವಿಶೇಷವಾದ ಸವಲತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿದ್ದು ಟಿಕೆಟನ್ನು ಅಂತೂ ಮಂಜೂರು ಮಾಡಿಸ್ಬಿಟ್ಟಿದ್ದಾರೆ. ಸಾಮಾನ್ಯ ವಲಯದಲ್ಲಿ ಈ ಪ್ರಶ್ನೆ ಹೇಳೋದು ಭಾಳ ಸಹಜ ಬಿಡಿ, ಅದರಲ್ಲೇನು ವಿಶೇಷ ಇಲ್ಲ. ಇಂಥ ಟಿಕೆಟ್ ಇವ್ರಿಗೆ ಯಾಕೆ? ಅದರಲ್ಲೂ ದುಡ್ಡು ಕೊಟ್ಟು ತಗೊಂಡ್ರೆ ಏನೂ ತಕರಾರಿಲ್ಲ ನಮ್ಮದು. ಆದರೆ ಫ್ರೀ ಟಿಕೆಟ್ ಯಾಕೆ ಮಾಡಿದ್ದೀರಿ ಅನ್ನೋ ಪ್ರಶ್ನೆಯನ್ನೇ ಎಲ್ಲೆಡೆ ಕ್ರಿಕೆಟ್ ಅಭಿಮಾನಿಗಳು ಎತ್ತಾ ಇದ್ದಾರೆ, ಜನರು ಕೂಡ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.